ಅವ್ರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ ಸಿಎಂ ಮತ್ತೆಲ್ಲರೂ ಗುಂಪು ಕಟ್ಕೊಂಡು ಹೋಗಿ ದಬ್ಬಾಳಿಕೆ ಮಾಡಿ ಬೆದರಿಕೆ ಹಾಕಿ ರಾಜೀನಾಮೆ ಪಡೆದುಕೊಂಡ್ರಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಸುಮ್ಮನಿದ್ರೆ ಒಳ್ಳೆಯದು. ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಭಾಧ್ಯಕ್ಷರಾಗಿದ್ದಾಗ ಇದೇ ಬಸವರಾಜ ಹೊರಟ್ಟಿಯವರೇ ಮೊದಲನೇ ಸಿಗ್ನೇಚರ್ ಮಾಡಿ ಅವ್ರನ್ನ ತೆಗಿಬೇಕು ಅಂತೆಲ್ಲ ಮಾಡಿ ಅದು ಒಂದು ಮಧ್ಯಂತರ ವರದಿ ಕೂಡ ಬಂದಿದೆ. ಇದನ್ನೆಲ್ಲ ಚರ್ಚೆ ಮಾಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ನಾವು ಬಸವರಾಜ ಹೊರಟ್ಟಿಯವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಅವರು 45-46 ವರ್ಷ ಮುಗಿಸಿದ್ದಾರೆ ವಿಧಾನ ಪರಿಷತ್ತಿದ್ದಾರೆ. ದಿನ ಎಲ್ಲ ಚರ್ಚೆ ಮಾಡಿ ಅವ್ರು ಉಳ್ಕೊಂಡಿದ್ವಿ. ಈಗ ಅವ್ರ ಹತ್ರ ನಾವು ಏನು ಹೇಳಿದ್ವಿ ಅಂದರೆ ನಿನ್ನೆನೇ ಕಡೆಯ ದಿನ ಇತ್ತು. ನಾವು ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ಮಾಡಲಿಕ್ಕೆ ಕಡೆ ದಿವಸ ಸಿಗ್ನೇಚರ್ ಮಾಡಿ ತಯಾರಿತ್ತು. ನಾವು ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದಾಗ ವಿಧಾನ ಪರಿಷತ್ತಿನಲ್ಲಿ ನಾವೇನು ಅವ್ರನ್ನ ಹೊಗಳೋ ಪರಿಸ್ಥಿತಿನೇ ಇಲ್ಲ. ಅವರು ಮಾಡಿರ್ತಕ್ಕಂಥ ಎಲ್ಲ BJPಯವ್ರು ಮಾಡಿರ್ತಕ್ಕಂಥ ಎಲ್ಲ ಕುತಂತ್ರಗಳು ಕುಕುತ್ರಗಳು ಎಲ್ಲವೂ ಸಹ ಹೊರಗಡೆ ಆಗ್ತಾ ಇದ್ವಿ. ಮಾನ ಮರ್ಯಾದೆ ಹೋಗಬಾರ್ದು. ಇದು ಚಿಂತಕರ ಚಾವಡಿ. ಗೌರವದಿಂದ ನೀವು ನಿರ್ಗಮಿಸಿ ಅಂತೇಳಿ ಹೋದರೆ ಅದು ಏನೇನೋ ಪದಗಳು ಬಳಕೆ ಮಾಡಿದ್ದಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನೂ ಬರೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಗೆ ನೆಟ್ಟಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಮೊದಲು ಅದನ್ನು ಕಲ್ತ್ಕೊಂಡು ಬರಲಿ. ಆ ನಾಗ್ಪುರ ಯೂನಿವರ್ಸಿಟಿಗೆ ಹೋಗಿ ಪೋಸ್ಟಿಂದ ಸಮನ್ವಯಕರು ಕೋಆರ್ಡಿನೇಟರ್ಸ್ ಅಂಥೇಳಿ ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಾವು ಅವ್ರನ್ನ ನೇಮಿಸಿದ್ವಿ. ಪುನಃ ಅವ್ರನ್ನ ಸಭೆಯನ್ನು ಕರೆದಿದ್ದೀವಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಅದರ ವಿಚಾರದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಸಹ ಸಮನ್ವಯಕರು ಕೋಆರ್ಡಿನೇಟರ್ಸ್ ಹೋಗಿ ಯಾವ ಅಸೆಂಬ್ಲಿನಲ್ಲಿ ಯಾವ ರೀತಿ ಆಗಿದೆ ಅಂತ ನೋಡಲಿಕ್ಕೆ ಅದನ್ನು ಮಾಡಿದ್ದೀವಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 1,09,00,000 ಜನಗಳನ್ನು ಹೊರಗಡೆ ಇಟ್ಟಿದ್ದಾರೆ ಮತಪಟ್ಟಿಯಿಂದ. ಅದರಲ್ಲಿ 63-64 ಲಕ್ಷ ಮತದಾರರು ಶಿಫ್ಟೆಡ್ ಮತ್ತು ಆಬ್ಸೆಂಟ್ ಅಂತ ಮಾಡಿದ್ದಾರೆ. ಅದರಲ್ಲಿ ಏನೋ ಷಡ್ಯಂತ್ರ ಇದೆ ಅಂತೇಳಿ ಎಲ್ಲರೂ ಸಹ ಸ್ವಲ್ಪ ಸಂಶಯ ಬರ್ತಾ ಇದೆ. ಆದ್ದರಿಂದ ನಮ್ಮ ಸಂಯೋಜಕರು ಏನಿದ್ದಾರೆ ಅವರು ಆ ಕ್ಷೇತ್ರಗಳಿಗೆ ಹೋಗಿ BLA 2 ಜೊತೆ ಅವ್ರ ಜೊತೆ ಸಮನ್ವಯ ಮಾಡಿಕೊಂಡು ಪಟ್ಟಿಯನ್ನು ಸರಿ ಮಾಡಲಿಕ್ಕೆ ಒಂದು ಪ್ರಯತ್ನ. ನಿನ್ನೆ ಕೂಡ ನಾನು ಎಲೆಕ್ಷನ್ ಕಮಿಷನ್ ಒಂದು ಲೆಟರ್ ಕೊಟ್ಟಿದ್ದೆ. 15 ದಿವಸಗಳ ಟೈಮ್ ಕೊಡಿ ಅಂತ ಹೇಳಿ. ಒಂದು 10 ದಿವಸ ಟೈಮ್ ಕೊಟ್ಟಿದ್ದಾರೆ. ಅಷ್ಟೊಂದು ಪೂರ್ಣ ಪ್ರಯತ್ನ ಮಾಡ್ತಾರೆ. ಏನು ಅಂದರೆ ಡಾಕ್ಯುಮೆಂಟ್ ಇದ್ದೇ ಇರೋವಂಥದ್ದು ರಿಜೆಕ್ಟ್ ಮಾಡೋದು ಈ ಥರದ್ದು ಏನಾಗಿದೆ ಅಂದರೆ ಅವರು ಕಂಪ್ಲೇಂಟ್ ಬರ್ತಾ ಇದೆ ಸರ್. ಬೇಲಿಗಳಿಂದ ಬರ್ತಾ ಇರೋದು ಕೆಲವು ಬೇಲ್ಗಳಿಗೆ ವಿಚಾರಗಳೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಮತ್ತು ಕೆಲವು ಜಾಗದಲ್ಲಿ ಅಂದರೆ ಯಾರು ಬಡವರು ಜಾಸ್ತಿ ಜನ ಇದ್ದಾರೆ, ಅದು ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಆದಿವಾಸಿಗಳಿರ್ಬೋದು, ಹಿಂದುಳಿದವರಿರ್ಬೋದು, ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಸಂಶಯ ಇದೆ. ಆದ್ದರಿಂದ ಅಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಕೆಲವರು ಅವಿದ್ಯಾವಂತರು ಸಹ ಇರ್ತಾರೆ. ಅವರಿಗೆಲ್ಲ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ 63 ಲಕ್ಷ ಆಬ್ಸೆಂಟು ಮತ್ತು ಶಿಫ್ಟೆಡ್ ಅಂದರೆ ನನಗೆ ನನ್ನದೇ ಆದ ಒಂದು ಸಂಶಯ ಇರುತ್ತೆ. ಅದನ್ನು ಸರಿ ಮಾಡಬೇಕಾದ್ರೆ ನಾವು ಇಲ್ಲಿಂದಲೇ ಕೇಂದ್ರ ಕಚೇರಿಯಿಂದಲೇ ಎಲ್ಲರೂ ಸಹ ಕಳಿಸಿ ಸರಿ ಮಾಡಬೇಕು ಅಂತ ಅನಿಸುತ್ತೆ. ಆಗಲಿ 5 ದಿನ ಆಯಿತು ಪ್ರಮಾಣ ವಚನ ತೆಗೆದುಕೊಂಡು. ಯಾವಾಗಲೂ ಬೆಳಗ್ಗೆ ಆದರೆ ಸಂಜೆ ಅಷ್ಟೊತ್ತಿಗೆ ಖಾತೆ ಹಂಚಿಕೊಡೋ ಪರಿಸ್ಥಿತಿ ಇತ್ತು. ಯಾಕೆ ಇಷ್ಟು ಗೊಂದಲ ಆಗ್ತಾ ಇದೆ? ಏನು ಗೊಂದಲ ಇಲ್ಲ. ಎಲ್ಲರೂ ಸಹ ಚರ್ಚೆ ಮಾಡಿ ಅದನ್ನು ಯಾರ್ಯಾರು ಇಚ್ಛೆ ವ್ಯಕ್ತಪಡಿಸ್ತಾರೆ ಅದನ್ನು ನೋಡಿ ಮಾಡ್ತಾರೆ. ಯಾಕಂದರೆ 34 ಜನರಿಂದ ಚರ್ಚೆ ಮಾಡಿ ಮಾಡ್ತಕ್ಕಂಥದ್ದು ಚರ್ಚೆ ಆಗಿ ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ. ಮಹಿಳೆಯರಿಗೆ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ. ನಾಳೆಯಿಂದ ಬಿಡದಿಲ್ಲಿ ಮತ್ತು ಪಾದಯಾತ್ರೆ ಮಾಡ್ತಾರೆ. ಒಳ್ಳೆಯದಾಗಿದೆ. ಥ್ಯಾಂಕ್ ಯು.